ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತ ವಿಜಯಲಕ್ಷ್ಮಿ ಶಿಬಿರರವರು ಅವರು ಕೇಳ್ತಿರುವುದು ದಿನಕ್ಕೊಂದು ರೂಪಾಯಿ. ನಿಮ್ಮಿಂದ ದಿನಕ್ಕೆ ₹1 ಕೇಳ್ತಾ ಇದ್ದಾರೆ. ವರ್ಷಕ್ಕೆ ₹365 ನನಗೆ ಚಂದಾದಾರರಾಗಿ, ನನಗೆ ಆರ್ಥಿಕ ಸಹಾಯ ಮಾಡಿ, ನಾನು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ನಡೆಸ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತೇಳಿ ಅವರು ಪ್ರಾಮಾಣಿಕ ಜನರ ಮುಂದೆ ಅಪೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ? ನಾನು ಬಂದಿದ್ದು ಸಮಾಜಕ್ಕೋಸ್ಕರ, ಜನರ ಜಾಗೃತಿ ಮೂಡಿಸೋಕ್ಕೋಸ್ಕರ, ಜನರಿಗೆ ಸತ್ಯ ಹೇಳೋಕ್ಕೋಸ್ಕರ, ಪ್ರಾಮಾಣಿಕವಾಗಿ ದುಡಿದು ಜನರ ಜೊತೆ ಇರೋಕ್ಕೋಸ್ಕರ ಅನ್ನುವಂತ ಸ್ಪಷ್ಟ ಕಲ್ಪನೆ ಪತ್ರಕರ್ತರಿಗಿತ್ತು. ಆ ಉದ್ದೇಶ ಇಟ್ಕೊಂಡೇ ಜರ್ನಲಿಸಂಗೆ ಬಂದಿದ್ರು. ಆದ್ರೆ ಈಗ ಬರುವವರು ಯಾರು ಈಗ ಬರ್ತಿರುವವರು? ತಲೆ ಹಿಡುಕರು, ದಲ್ಲಾಳಿಗಳು, ಬ್ಲಾಕ್ ಮೇಲರ್ಸ್ ಬರ್ತಿದ್ದಾರೆ, ಮೇನ್ ಮೀಡಿಯಾದಲ್ಲೇ ಇದ್ದಾರೆ. ಯಾರಾದ್ರೂ ಹಿರಿಯ ಪತ್ರಕರ್ತರು ಅದನ್ನ ಪ್ರತಿಭಟಿಸಿದಾರಾ? ದೊಡ್ಡ ದೊಡ್ಡ ಮೀಡಿಯಾಗಳಲ್ಲೇ ಅಂತ ದಲ್ಲಾಳಿಗಳು ಕೂತ್ಕೊಂಡು ನಾವೇ ಶ್ರೇಷ್ಠರು, ನಾವೇ ಪತ್ರಕರ್ತರು, ಉಳಿದವರೆಲ್ಲ ಪತ್ರಕರ್ತರೇ ಅಲ್ಲ ಅಂತ ಗಟ್ಟಿ ದನಿಯಲ್ಲಿ ಮಾತಾಡ್ತಿರುವಾಗ ಈ ನಮ್ಮ ಸಂಪಾದಕರಾಗಿರಿ ಹಿರಿಯ ನಾನು ಸಂಘಟಕರಿಗೆ ಒಂದು ಮಾತು ಹೇಳಬೇಕಿತ್ತು. ಇವತ್ತು ಸಂಪಾದಕರನ್ನ ಕರೆಸಬೇಕಿತ್ತು, ನೀವು ಪತ್ರಿಕೆಗಳ ಓನರ್ಗಳನ್ನ ಕರೆಸಬೇಕಿತ್ತು. ಆವಾಗ ನಾವು ಸತ್ಯವನ್ನ ಹೇಳ್ತಾ ಇದ್ವಿ. ನಾನು ಹೇಳ್ತಿರೋದು, ಯಾಕೆ ನೀವು ಈಗ ಹಿರಿಯ ಪತ್ರಕರ್ತರು ಇದಾರಲ್ಲ, ಹಿರಿಯ ಸಂಪಾದಕರು 9 ಗಂಟೆ 9:30 ಚರ್ಚಾ ಕಾರ್ಯಕ್ರಮದಲ್ಲಿ ಅವರು ಭ್ರಷ್ಟಾಚಾರ ಮಾಡದ, ಆ ಕ್ಷೇತ್ರ ಹಾಳಾಯ್ತು, ಈ ಕ್ಷೇತ್ರ ಹಾಳಾಯ್ತು ಅಂತ ಪುಂಖಾನುಪುಂಖವಾಗಿ ನೀವು ಗಂಟಲು ಕಿರುಚು ಹಾಗೆ ನೀವು ಮಾತಾಡ್ತಿರಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಹುಳ ಬೀಳ್ತಾ ಇದೆ, ನಿಮ್ಮ ಕ್ಷೇತ್ರ ಹಾಳಾಗ್ತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಬ್ಲಾಕ್ ಮೇಲರ್ಗಳು ಬರ್ತಾ ಇದ್ದಾರೆ, ನಮ್ಮ ಕ್ಷೇತ್ರದ ತಲೆ ಹಿಡುಕರು ಬರ್ತಾರೆ. ನಾನು ಒಪ್ಪನಾಗಿ ಹೇಳ್ತೀನಿ, ತಲೆ ಹಿಡುಕರು ಕೂಡ ಇವತ್ತು ಜರ್ನಲಿಸಂ ಅನ್ನ ಆಳ್ತಾ ಇದ್ದಾರೆ, ಜರ್ನಲಿಸಂನ ಓನರ್ಗಳಾಗಿದ್ದಾರೆ ಅಂತ. ಸ್ವತಂತ್ರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಖಂಡಿತ ಅಸಾಧ್ಯ ಅಲ್ಲ. ನಿಮ್ಮ ಆರ್ಥಿಕ ಬೆಂಬಲ ನಮಗೆ ಸಿಕ್ಕಿದ್ರೆ ನಾವು ಯಾರಿಗೂ ಹೆದರದೆ ನಿಮ್ಮ ದನಿಗೆ ದನಿಯಾಗಿ ನಾವು ಖಂಡಿತ ಹೋರಾಟ ಮಾಡ್ತಾ ಇರ್ತೀವಿ. ಆದ್ರೆ ನೀವು ಆರ್ಥಿಕ ಸಹಾಯ ಕೊಡಬೇಕಾದ್ರೆ ನಮ್ಮ ವಾರ್ಷಿಕ ಚಂದಾದಾರರಾಗಬೇಕು. ಹೆಚ್ಚೇನು ಕೇಳ್ತಾ ಇಲ್ಲ, ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ್ ಟೈಮ್ಸ್ ಕುಟುಂಬದ ಸದಸ್ಯರಾಗಿ. ನೀವು ನಮ್ಮ ವಾರ್ಷಿಕ ಚಂದಾದಾರರಾಗಬೇಕಾದ್ರೆ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋ ಕೆಳಗೆ ಇನ್ಸ್ಟಾ ಮೋಜೋ ಅನ್ನುವಂಥ ಲಿಂಕ್ ಇರುತ್ತೆ. ಆ ಲಿಂಕ್ ಒತ್ತಿ ನೀವು ನಿಮ್ಮ ಹಣವನ್ನ ಪಾವತಿಸಬಹುದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಈ ಸಹಕಾರ ಒಂದು ಒಳ್ಳೆ ಜರ್ನಲಿಸಂ ಅನ್ನ ಬೆಳೆಸಕ್ಕೆ ಖಂಡಿತ ಕೂಡ ಸಹಕಾರ ಆಗಿಯೇ ಆಗುತ್ತೆ. ಹಾಗಾಗಿ ಬದಲಾವಣೆಯ ಹಾದಿ ಹಿಡಿಯೋಣ, ಭ್ರಷ್ಟಾಚಾರದ ವಿರುದ್ಧ ನಿರಂತರ ಹೋರಾಟ ಮಾಡೋಣ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ, ಪತ್ರಕರ್ತರು ಯಾವ ರೀತಿ ತಮ್ಮತನವನ್ನು ತಾವು ಮಾರ್ಕೊಳ್ತಾ ಇದ್ದಾರೆ, ಪ್ರಶ್ನಿಸಬೇಕಾದಂತಹ ಪತ್ರಕರ್ತರು ರಾಜಕೀಯ ಪಕ್ಷಗಳಿಗೆ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪತ್ರಿಕೋದ್ಯಮ ಉಳಿಸಿ ಪತ್ರಕರ್ತರೇ ಬದಲಾಗಿ ಎಂಬ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ನಡುವೆ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ದಿಟ್ಟ ಮಹಿಳೆಯಾಗಿ ಪ್ರಾಮಾಣಿಕವಾಗಿ ಜನರಿಗೆ ಧ್ವನಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಯಾರಿಗೂ ಹೆದರದೆ ಏಕಾಂಗಿಯಾಗಿ ಒಂಟಿಯಾಗಿ ಇವತ್ತು ಪತ್ರಿಕೋದ್ಯಮವನ್ನು ಉಳಿಸುವಂತಹ ಕೆಲಸ ವಿಜಯಲಕ್ಷ್ಮಿ ಶಿಬಿರರವರು ಮಾಡ್ತಾ ಇದ್ದಾರೆ. ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿ ಶಿಬಿರರವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರು ತಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಸಹ ತನ್ನ ನೋವುಗಳನ್ನು ನುಂಗಿಕೊಂಡು ಈ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕವಾಗಿ ಪತ್ರಕರ್ತರು ಇದ್ದಾರೆ ಅಂತ ತೋರಿಸೋದಕ್ಕೆ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅವರು ಕೇಳ್ತಾ ಇರುವುದು ಇಷ್ಟೇ, ನಾವು ಸ್ಯಾಟಲೈಟ್ ಚಾನೆಲ್ಗಳವರು ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ, ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ. ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತ ವಿಜಯಲಕ್ಷ್ಮಿ ಶಿಬಿರರವರು ಅವರು ಕೇಳ್ತಿರುವುದು ದಿನಕ್ಕೊಂದು ರೂಪಾಯಿ. ನಿಮ್ಮಿಂದ ದಿನಕ್ಕೆ ₹1 ಕೇಳ್ತಾ ಇದ್ದಾರೆ. ವರ್ಷಕ್ಕೆ ₹365 ನನಗೆ ಚಂದಾದಾರರಾಗಿ, ನನಗೆ ಆರ್ಥಿಕ ಸಹಾಯ ಮಾಡಿ, ನಾನು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ನಡೆಸ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತೇಳಿ ಅವರು
ಪ್ರಾಮಾಣಿಕ ಜನರ ಮುಂದೆ ಅಪೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಇಂತಹ ದಿಟ್ಟ ಪತ್ರಕರ್ತೆಯನ್ನ ನಾವು ಉಳಿಸಬೇಕು, ಇಂತಹ ದಿಟ್ಟ ಪತ್ರಕರ್ತೆಯನ್ನ ನಾವು ಬೆಳೆಸಬೇಕು, ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಯಾಕಂದ್ರೆ ಬೇರೆ ಸೋರ್ಸ್ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ನಮ್ಮಲ್ಲಿ ಪ್ರೋತ್ಸಾಹ ಇಲ್ಲ ಅನ್ನೋದಕ್ಕೆ ಇದೇನು ಕಲಿಯುಗ ಅಂತ ಹೇಳ್ತೀವಿ. ಅನ್ಯಾಯ, ಅನೀತಿ, ಅಧರ್ಮ, ಸುಳ್ಳು, ಮೋಸ, ದ್ರೋಹಗಳಿಗೆ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಆದರೆ ನ್ಯಾಯ, ನೀತಿ, ಧರ್ಮ, ಸತ್ಯಕ್ಕೆ ಜನ ಬೆಂಬಲ ಸಿಕ್ಕೊಡ್ತಾ ಇಲ್ಲ ಅನ್ನೋದಕ್ಕೆ ನಾವು ಬಹಳಷ್ಟು ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ವಿಜಯಲಕ್ಷ್ಮಿ ಶಿಬಿರವರು ದಿನಕ್ಕೆ ₹1 ಕೇಳ್ತಾ ಇದ್ದಾರೆ. ಪ್ರಾಮಾಣಿಕವಾದಂತಹವರಿಗೆ ಪತ್ರಕರ್ತರು ದಿನ ₹1 ಕೇಳ್ತಾ ಇದ್ದಾರೆ. ಚಂದಾದಾರರಾಗಿ ₹1 ಯಾವುದಕ್ಕೂ ಲೆಕ್ಕಕ್ಕಿಲ್ಲ. ಇವತ್ತು ₹1 ಕೇಳ್ತಾ ಇದ್ದಾರೆ. ಪ್ರಾಮಾಣಿಕರಾದಂತಹ ನಾವು ಪ್ರಜೆಗಳು ಪ್ರಾಮಾಣಿಕ ಪತ್ರಕರ್ತರನ್ನ ಬೆಳೆಸಬೇಕು, ಪತ್ರಿಕೋದ್ಯಮನ ಉಳಿಸಬೇಕು, ದಿಟ್ಟ ಮಹಿಳಾ ಪತ್ರಕರ್ತೆಯನ್ನ ಉಳಿಸಬೇಕು. ದಯಮಾಡಿ ಸಹೋದರಿ ವಿಜಯಲಕ್ಷ್ಮಿ ಶಿಬಿರರವರ ವಿಜಯ ಟೈಮ್ಸ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ವಿವರಗಳನ್ನ ಕೊಟ್ಟಿದ್ದೇನೆ, ವಿಜಯ ಟೈಮ್ಸ್ ನ ವಿವರಗಳನ್ನ ಕೊಟ್ಟಿದ್ದೇನೆ, ವಾಟ್ಸ್ಆಪ್ ನಂಬರ್ಗಳನ್ನ ಕೊಟ್ಟಿದ್ದೇನೆ, ಅವರ ಯೂಟ್ಯೂಬ್ ನಲ್ಲಿ ಇರುವಂತದ್ದನ್ನೇ ನಾನು ಹಾಕಿದ್ದೇನೆ. ದಯಮಾಡಿ ₹1 ದಿನಕ್ಕೆ ₹1, ವರ್ಷಕ್ಕೆ ₹365 ಚಂದಾದಾರರ ನೀವಾದರೆ ಆ ವಿಜಯಲಕ್ಷ್ಮಿ ಶಿಬಿರರವರಿಗೆ ಆರ್ಥಿಕ ಚೈತನ್ಯವನ್ನು ನಾವು ಕೊಡ್ಬೋದು. ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬೋದು. ದಯಮಾಡಿ ನಿಮಗೆ ಮನವಿ ಮಾಡ್ಕೊಳ್ತೇವೆ, ಅಂತಹ ದಿಟ್ಟ ಹೆಣ್ಣು ಮಗಳ ಪರವಾಗಿ ನಾವು ನಿಲ್ಲಬೇಕಾಗುತ್ತೆ. ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ನಾವು ಮಾಡಬೇಕಾಗಿದೆ. ಸ್ನೇಹಿತರೆ, ದಯಮಾಡಿ ಯಾರ್ಯಾರೋ ಎಲ್ಲೆಲ್ಲೋ ಏನೇನೋ ಕಳಿತೀವಿ, ಆದರೆ ಒಬ್ಬ ಮಹಿಳಾ ಪತ್ರಕರ್ತೆ, ಒಬ್ಬ ದಿಟ್ಟ ಪತ್ರಕರ್ತೆ ಪತ್ರಿಕೋದ್ಯಮವನ್ನು ಉಳಿಸ್ಲಿಕ್ಕೆ ಹೊರಟಿದ್ದಾರೆ. ಹೆಣ್ಣು ಮಗಳ ಮೇಲೆ ಮೀಸೆ ಹೊತ್ತ ಗಂಡಸರು ಏನೆಲ್ಲ ಹಲ್ಲೆ ಮಾಡಲಿಕ್ಕೆ ಬಂದ್ರು ನೀವೆಲ್ಲ ನೋಡ್ತಾ ಇದ್ದೀರಿ. ಯಾತಕ್ಕೆ ಅಂದ್ರೆ ಪ್ರಾಮಾಣಿಕತೆಗೆ ಸಿಗುವಂತಹ ಇದು ಬಹುಮಾನ ಅಂತ ಏನು ಹೇಳ್ತೀವಲ್ಲ, ಇಂತಹ ಬಹುಮಾನಗಳನ್ನ ತಗೊಂಡು ನನಗೆ ಸಾಕು, ನನಗೆ ಸ್ಟ್ಯಾಂಡಲ್ ನಡೆಸೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ಮಟ್ಟಿಗೆ ವಿಜಯಲಕ್ಷ್ಮಿ ಶಿಬಿರವರು ನೊಂದು ಮಾತಾಡ್ತಾರೆ ಅಂತಂದಾಗೆ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ನಾವು ಮಾಡಬೇಕು. ಸ್ನೇಹಿತರೆ, ದಿನಕ್ಕೆ ₹1, ವರ್ಷಕ್ಕೆ ₹365 ಅವರ ಚಾನಲ್ಗೆ, ಅವರು ಕೊಟ್ಟಿರುವಂತಹ ನಂಬರ್ಗೆ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ನಾವು ಮಾಡೋಣ. ಅವರ ಜೊತೆ ನಾವು ಇದ್ದೀವಿ ಅಂತ ನಾವು ಅವರಿಗೆ ಕೈ ಜೋಡಿಸೋಣ. ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿಯ ಮನವಿ. ಉಳಿಬೇಕು, ಸತ್ಯ, ಧರ್ಮ, ನ್ಯಾಯ ಉಳಿಬೇಕು. ಅಧರ್ಮ ಹೆಚ್ಚಾದಾಗ ಧರ್ಮ ಸಂಸ್ಥಾಪನೆಗೆ ನಾನಾ ಅವತಾರಗಳನ್ನು ಎತ್ತಿ ಬಂದ ದೇವರು ಅಂತ ಹೇಳ್ತಾರೆ. ಇವತ್ತು ಸತ್ಯ ಅಳಿತಾ ಇದೆ, ಮೋಸ ವಿಜೃಂಭಿಸ್ತಾ ಇದೆ, ಅನ್ಯಾಯ ಮುಗಿಲೆತ್ತರಕ್ಕೆ ಏರ್ತಾ ಇದೆ. ಇಲ್ಲಿ ಸುಳ್ಳುಗಳೇ ವೈಭವೀಕರಿಸಲಾಗ್ತಾ ಇದೆ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲದಂತಾಗ್ತಾ ಇದೆ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯಮಾಡಿ ಆ ಹೆಣ್ಣು ಮಗಳಿಗೆ ನಾವೆಲ್ಲರೂ ಅವರ ಜೊತೆಯಲ್ಲಿ ನಿಂತು ದಿನಕ್ಕೆ ₹1 ಅಂತ ವರ್ಷಕ್ಕೆ ₹365 ಅವರಿಗೆ ಸಲ್ಲಿಸುವಂತಹ, ನಾವು ಸಲ್ಲಿಸಿ ಅವರ ಜೊತೆ ನಾವಿದ್ದೀವಿ ಅಂತ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಅವರ ಜೊತೆ ಅವರಿಗೆ ನಾವು ಆತ್ಮಸ್ಥೈರ್ಯವನ್ನು ತುಂಬಿ ಅವರಿಗೆ ಪ್ರೋತ್ಸಾಹ ನೀಡೋಣ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು, ಪ್ರಾಮಾಣಿಕವಾದಂತಹ ಪತ್ರಿಕೋದ್ಯಮವನ್ನು ಉಳಿಸುವಂತಹ, ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.